ವಿ ಸೋಮಣ್ಣ ಅಭಿಮಾನಿ ಬಳಗದಿಂದ ವಿ ಸೋಮಣ್ಣ ಅವರ ಬರ್ತ್ಡೇ ಪ್ರಯುಕ್ತ ಸುದ್ದಿಗೋಷ್ಠಿ. ವಿ ಸೋಮಣ್ಣ ಅಭಿಮಾನಿ ಬಳಗದಿಂದ 20ರಂದು ಬರ್ತ್ಡೇ ಪ್ರಯುಕ್ತ ಸಿದ್ಧಗಂಗಾ ಚಿಕಿತ್ಸಾಲಯದಲ್ಲಿ ಉಚಿತ ಚಿಕಿತ್ಸೆ ಹಾಗೂ ಕನ್ನಡಪರ ಹೋರಾಟ ಸಂಘಟನೆಗಳಿಂದ ವಿ ಸೋಮಣ್ಣನವರಿಗೆ ಹಲವು ಕಾರ್ಯಕ್ರಮಗಳನ್ನು ನಿಯೋಜಿಸಿ ಬಗ್ಗೆ ಇಂದು ಕನ್ನಡಪರ ಸಂಘಟನೆಯ ಹೋರಾಟಗಾರರ ಜಿಲ್ಲಾಧ್ಯಕ್ಷರಾದ ಧನ್ಯಕುಮಾರ್ ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಸಂತೋಷ್ ಶ್ರೀರಾಮುಲು, ಶಬೀರ್ ಅಹಮದ್, ಕೊಪ್ಪಲ್ ನಾಗರಾಜ್, ರಾಮಚಂದ್ರರಾವ್, ಬೇವಿನಮರ ಸಿದ್ದಪ್ಪ ಹಾಗೂ ಇದೇ ಸಂದರ್ಭದಲ್ಲಿ ಹಲವಾರು ಸಂಘಟನಾಕಾರರು, ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ದವು. ಇಲ್ಲಿನ ಸೋಮಣ್ಣನವರ ಏನು ಜನ್ಮದಿನದ ಪ್ರಯುಕ್ತ ನಮ್ಮ ಪತ್ರಿಕಾ ಮಿತ್ರರೆಲ್ಲ ಏನು ಬಂದಿದ್ದೀರ ಭಾಳ ಸಂತೋಷ ಆಯಿತು. ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಧನ್ಯಕುಮಾರ್ ಅವರು ಅಂತಂದರೆ ನಾನು ಬೆಂಗಳೂರು ಏನೇ ಕೆಲಸ ಇದ್ದು ನಾನು ಬಿಟ್ಟು ಬರ್ತೀನಿ. ಯಾಕೆಂದರೆ ಧನ್ಯಕುಮಾರ್ ಅವರು ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಾಕ್ಕೊತಾರೆ. ಧನ್ಯಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ 2,000 ರೂಪಾಯಿ ಒಂದು ಕೆಲಸ ಮಾಡಲಿ ಅಂತಂದರೆ 2,000 ರೂಪಾಯಿಗಿಂತ ಜಾಸ್ತಿ ಕೆಲಸ ಮಾಡುತ್ತಾರೆ. ಅಂದರೆ 100% ಅಲ್ವಾ, 100 ಆಗಿದ್ದು ಸ್ಟ್ರೈಕಿಂಗ್ ರೇಟ್ ಅಂತಾನೆ ಹೇಳ್ಬೋದು. ಆಮೇಲೆ ಇವತ್ತು ಪತ್ರಿಕಾ ಮಿತ್ರರನ್ನ ನೋಡ್ತಿದ್ರೆ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ನಾನೆಲ್ಲೋ ಬೆಂಗಳೂರು ಪ್ರೆಸ್ ಮೀಟಲ್ಲಿ ಈ ತರ ನಮ್ಮ ಪತ್ರಿಕಾ ಮಿತ್ರರನ್ನ ನೋಡ್ತಾ ಇದ್ದೆ. ತುಮಕೂರಲ್ಲಿ ಧನ್ಯಕುಮಾರ್ ಅವರು ವಿ ಸೋಮಣ್ಣನವರ ಅಭಿಮಾನಿ ಬಳಗ ಮಾಡ್ಕೊಂಡು ಕನ್ನಡ ಸೇನೆ ಕಟ್ಕೊಂಡು ಹೋರಾಟ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಮಾವತಿ ಗುಡ್ಡಿ ಕೆನಾಲ್ ಹೋರಾಟ ಇರ್ಬೋದು, ಇದರ ಪ್ರತಿಯೊಂದು ಸಾಮಾಜಿಕ ಕೆಲಸಗಳಾಗ್ಬೋದು. ಆಮೇಲೆ ನೀವೇ ನೋಡಿದಂಗೆ ತುಮಕೂರಲ್ಲಿ ಕಲೆ, ಸಾಹಿತ್ಯ, ಕ್ರೀಡೆ ಈ ಥರ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ ಏನಾದ್ರು ನಡೀತದೆ ಅಂದರೆ ಅದರ ಧನ್ಯಕುಮಾರ್ ಅವ್ರ ಪಾದ 100 ಇದ್ದೇ ಇರುತ್ತೆ. ಅವರು ಅವ್ರ ತಂಡನ ಕಟ್ಕೊಂಡು ಸುಮಾರು ಜನ ನಮ್ಮ APMC ಆಗ್ಬೋದು, ಮಂಡಿಪೇಟೆ ಆಗ್ಬೋದು, ರೈಸ್ ಮಿಲ್ಲು, ತರಕಾರಿ ಮಾರ್ಕೆಟ್ ಇವನ್ನೆಲ್ಲ ಜೊತೆಯಲ್ಲಿ ಕಟ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸದಾ ಧನ್ಯಕುಮಾರ್ ಅವರ ಬೆಂಬಲಕ್ಕೆ ಇದ್ದು ವಿ ಸೋಮಣ್ಣನವರ ಅಭಿಮಾನಿ ಬಳಗನ ನಾವು ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ಧನ್ಯಕುಮಾರ್ ಅವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಸೋಮಣ್ಣನವರ ಯಾಕಂದರೆ ಸಾರ್ವಜನಿಕರಿಗೆ ಉಪಯೋಗವಾಗಂತೆ ಮಧುಮೇಹ ಉಚಿತ ಆರೋಗ್ಯ ಶಿಬಿರ, ದಂತವೈದ್ಯ ಶಿಬಿರ, ಆಯುರ್ವೇದ ತಜ್ಞರೆಲ್ಲ ಕಳಿಸಿ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾದ ರೀತಿಯಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಸೋಮಣ್ಣ ನೇತೃತ್ವ ನಡೀತಾ ಇದೆ. ನಮ್ಮ ಧನ್ಯಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡರು. ನಾವು ಜೊತೆಗಿದ್ದು ಇದಕ್ಕೆಲ್ಲ ಕೂಡ ಕೆಲಸ ಮಾಡ್ತೀವಿ. ಸೋಮಣ್ಣವರ ಅಭಿಮಾನ ಬೆಳೆದ್ರಿಂದ ಬೇರೆ ಬೇರೆ ಜನ್ಮದಿಂದ ನಾವು ನೋಡ್ತಾ ಇರ್ತೀವಿ. ಸುಮ್ಮನೆ ಕಟಾವಟ್ ಹಾಕೊಂಡು ಸೆಕ್ಸ್ ಹಾಕೊಂಡು ಸುಮ್ಮನೆ ಆರಂಭ ಹೋಗೋ ಸಂದರ್ಭದಲ್ಲಿ ಇಂಥ ಜನಪರವಾಗಿ ಜನರಿಗೆ ಅವ್ರ ಜನ್ಮದಿನ ಕೂಡ ಜನರ ಅನುಕೂಲವಾಗಿ ಕೆಲಸ ಮಾಡ್ತಾ ಇರೋದು ಸೋಮಣ್ಣವ್ರಿಗೆ ಇಷ್ಟ ಆಗುತ್ತೆ. ಸೋಮಣ್ಣ ಸಾಹೇಬರು ನಿಜಕ್ಕೂ ಕೂಡ ನಾವು ಕಾರ್ಯದ ಒಂದು 25 ವರ್ಷದಿಂದ ಅವರ ಜೊತೆಯಲ್ಲಿ ಒಡನಾಟ ಇದ್ದವರು. ಅವ್ರ ಮನೆಗೆ ಹೋದ್ರೆ ಯಾವುದೇ ಜಾತಿ ಕುಲ ಮತ್ತು ನೋಡೋದೇ ಇಲ್ಲ. ಎಲ್ಲರೂ ಅವ್ರ ಮನೆ ಒಳಗಡೆ ಹೋಗಿ ತಿಂಡಿ ಮಾಡ್ಬೋದು. ಅವ್ರ ಮನೆ ಒಳಗಡೆ ಹೋಗಿ ತಿಂಡಿ ಮಾಡ್ಬೋದು. ಮತ್ತು ತಿಂಡಿದಾಗ ಭೇಟಿಗೆ ಯಾರಿಗೂ ಹೋಗಿ ತಿಂಡಿ ಕೊಡುತ್ತಾರೆ. ತಿಂಡಿ ಮನೆಯಲ್ಲಿ ಆ ತಿಂಡಿ ಮಾಡ್ತಾರೆ ಅಂತ ಒಂದು ಸುಧಾರಿಸಿಲ್ಲ. ಮತ್ತು ಕೆಲವರು ರಾಜಕಾರಣಿ ಬೆಳೆದ ತಕ್ಷಣ ಇಲ್ಲಪ್ಪ ಅಂತ ನೋಡ್ತಾ ಇರ್ತೀವಿ. ಮಾತು ಗಟ್ಟೆ ಚೇಂಜ್ ಆಗಿರ್ತದೆ. ಹಂಗಲ್ಲ, ಮುಟ್ಟಿ ಮಾತಾಡ್ಬೋದು. ಅವ್ರ ಹೆಸರು ಕರೀತಾರೆ. ಒಂದ್ಸಲ ಅವ್ರ ಹೆಸರು ಗೊತ್ತಾಗ ಹೆಸರು ಕರೀತಾರೆ, ಪ್ರೀತಿನ ಮಾತಾಡಿಸ್ತಾರೆ. ಅಂತಹ ವ್ಯಕ್ತಿ ನಮ್ಮ ತುಮಕೂರು ಬಂದಾಗ ನಾವೆಲ್ಲ ಕೂಡ ಒಪ್ಪಿಕೊಂಡು ಸ್ವಾಗತ ಮಾಡಿ ಇಡೀ ಜಿಲ್ಲಾದ್ಯಂತ ನಾವು ತಿರುಗಿ ಅವ್ರ ಕೆಲಸ ಮಾಡಿದ್ವಿ. ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಗುರುತಿಸಿ ಸಚಿವ ಸ್ಥಾನ ಕೊಟ್ಟು ಇದೆಲ್ಲ ಕೂಡ ನಮಗೆ ನಮ್ಮ ಜಿಲ್ಲೆಗೆ ಒಂದು ಕೂಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕೂಡಿ ಬಂದ ಅನುಕೂಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂತ ಒಂದು ಸೃಜನಶೀಲ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವವಲ್ಲ ಮತ್ತು ಸರ್ವ ಜನಾಂಗವನ್ನು ಪ್ರೀತಿಸುವ ಮನಸ್ಸುಳ್ಳ ಸೋಮಣ್ಣನವರ ಜನ್ಮದಿನವನ್ನು ಅದ್ಭುತವಾಗಿ ಆಚರಣೆ ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಿ ಅವರ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಂತೇಳಿ ಯಾಕೆ ಸೋಮಣ್ಣನ ಓದಿಸ್ಬೇಕು ಅಂತಂದರೆ ಸೋಮಣ್ಣ ಜೊತೆಗೆ ಒಡನಾಟ ಇಟ್ಕೊಂಡು ಹೋಗ್ಬೇಕು. ಸೋಮಣ್ಣನ ಶಕ್ತಿ ಏನು ಅಂತ ಬಂದು ಸೋಮಣ್ಣ ಮಾಜಿ ಸಚಿವರು ಸೋಮಣ್ಣ ಶಿವಣ್ಣ ಒಂದು ಗದ್ದೆಗಿರುವವರಿಗೆ ಸೋಮಣ್ಣ ಶಿವಣ್ಣ ಪವಾರ ಅಂತ ಬರ್ತಿರ್ತಾರೆ. ಸೋಮಣ್ಣ ಶಿವಣ್ಣ ಅವರು ಬೈತಾರೆ, ಒಳಗಡೆ ಹೋಗ್ಬಿಟ್ಟು ಬೈದು ಆಟೆ ಬೈದು ಅವರು ಅವ್ರನ್ನ ಕೆಲಸ ಮಾಡಿ ಗೊತ್ತಾ
ಸೋಮಣ್ಣ ಅವ್ರ ಮನೆಗೆ ಹೋಗಿ ಕೂತಿದ ತಕ್ಷಣ 1 ಗಂಟೆಗೂ ಆಗಿಲ್ಲ ನಾವು ಕೂತ್ಕೊಂಡು 2010ರಲ್ಲಿ ತುಮಕೂರಲ್ಲಿ ಉತ್ಸವರಾಗಿದ್ದು ಸೋಮಣ್ಣ ಅವರು ಹಣ ಹೀಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ವಿಕ್ಟೋರಿಯಾಗಿ ಕೆಲಸ ಮಾಡ್ತಾ ಇದ್ರು. ಈಗಲೂ ನಮ್ಮ ತುಮಕೂರು ಜನರಲ್ ಹಾಸ್ಪಿಟಲ್ ಈಗಿದ್ದಾರೆ, ಡ್ಯೂಟಿ ಮಾಡ್ತಾರೆ. 1 ಗಂಟೆ ಟಿಫನ್ ಮಾಡ್ಕೊಂಡು ಕಾಫಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ಟಿಫನ್ ಮಾಡಿ ನಾವು 1 ಗಂಟೆಯಲ್ಲಿ ಲೆಟರ್ ರೆಡಿ ಮಾಡಿಬಿಟ್ಟು ಯಡಿಯೂರಪ್ಪಾಜಿ ಅವರು ಸರ್ಕಾರ ಇತ್ತು, BJP ಸರ್ಕಾರ 1 ವಾರಕ್ಕೆಲ್ಲ ಇಲ್ಲಿ ಮಹಾನುಭಾವರು ಅವರು ಟ್ರಾನ್ಸ್ಫರ್ ಮಾಡಿದ್ರು. ಈಗಾಗಲೇ ತಿರುಕಟ್ಟಿನಲ್ಲಿ ಸೋಮಣ್ಣವರ ಹುಟ್ಟುಹಬ್ಬದ ಪರವಾಗಿ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಹೊಸ ಕ್ಯಾಂಪಸ್ನಲ್ಲಿ 73 ಜೊತೆಗೆ 400 ಗಿಡಗಳನ್ನು ಹಾಕಬೇಕಂತ ಪ್ರಾರಂಭ ಮಾಡಿದ್ವಿ. ಅದರ ಸಂಬಂಧ ಈಗಾಗಲೇ ಗಿಡಗಳನ್ನು ಇಟ್ಟಿದ್ವಿ. ಆವತ್ತಿನ ದಿವಸ ಎಲ್ಲ ಮಕ್ಕಳು ಮತ್ತು ಪ್ರಾಧ್ಯಾಪಕರು, ವೈಸ್ ಚಾನ್ಸಲರ್ ಎಲ್ಲರೂ ಸೇರಿ ಒಂದೇ ದಿವಸ ಅವರ ಹುಟ್ಟುಹಬ್ಬದ ಗೌರವಕ್ಕಾಗಿ 73 ವಿವಿಧ ಜಾತಿಯ ಗಿಡಗಳನ್ನು ಬಿದರಕಟ್ಟೆ ವಿಶ್ವವಿದ್ಯಾಲಯದಲ್ಲಿ ಹೊಸ ಕ್ಯಾಂಪಸ್ನಲ್ಲಿ ನೆಟ್ಟಿದೆ. ಇದು ಒಂದು ಭಾಗ. ವಿವಿಧ ಜಾತಿಯ ಮರಗಳಿದ್ದು ಆ ವಿವಿಧ ಜಾತಿಯ ಮರಗಳನ್ನೆಲ್ಲವನ್ನ ಹೆಸರನ್ನು ಮಾಡಿದ್ದೀವಿ. ಆ ಹೆಸರನ್ನ ಪ್ರತಿಯೊಂದು ಮರಕ್ಕೂ ಹಾಕಿದ್ದೀವಿ. ಅದರ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿ DC ಕಚೇರಿ ಹಿಂಭಾಗದಲ್ಲಿ ಒಂದು ದೊಡ್ಡ ಬೋರ್ಡ್ ಮಾಡಿ ಹಾಕ್ತೇವೆ ಅವರ ಗೌರವ. ಇದು ಏನಕ್ಕೋಸ್ಕರ ಅಂತಂದ್ರೆ ಅವರ ಗೌರವದ ಜೊತೆಗೆ ಪರಿಸರದ ಬಗ್ಗೆ ಕಾಳಜಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋ ಇದೇ ಒಂದು ಕಾರಣಕ್ಕಾಗಿ 308 ವಿವಿಧ ಜಾತಿಯ ಮರಗಳು ಜಿಲ್ಲಾಧಿಕಾರಿಗಳ ಆವರಣದಲ್ಲಿದೆ. ಅವುಗಳನ್ನು ಹೆಸರನ್ನು ಬರ್ತಿದ್ದೀವಿ, ವೈಜ್ಞಾನಿಕ ಹೆಸರುಗಳನ್ನು ಬರ್ತಿದ್ದೀವಿ. 20,000 ಜೀವಿಗಳಿಗೆ ಆಮ್ಲಜನಕವನ್ನು ಕೊಡುತ್ತದೆ ಅಂತ ಅದರ ಬೋರ್ಡಿನ ಕೆಳಗಡೆಗೆ ಹಾಕಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ನಾಗರಿಕನು ಕೂಡ ಅಲ್ಲಿ ಅದನ್ನು ನೋಡಬೇಕು, ಬೋರ್ಡ್ನಲ್ಲಿರ್ತಕ್ಕಂಥದ್ದನ್ನು ಗಮನ ಹರಿಸಬೇಕು. ಅದೇ ರೀತಿ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡ ಮರಗಳ ಬಗ್ಗೆ ಕಾಳಜಿಯನ್ನು ಕೊಡ್ತಾ ಸೋಮಣ್ಣ ಅವರ ಹುಟ್ಟುಹಬ್ಬಕ್ಕೆ ನಾವು ನಮ್ಮ ತುಮಕೂರಿನ ವತಿಯಿಂದ ಎಲ್ಲ ಸಂಘಟನೆ ವತಿಯಿಂದ ವೃಕ್ಷ ಮಿತ್ರದಿಂದ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ.